ನೆಕ್ಸ್ಟ್ PM ರಾಹುಲ್ ಗಾಂಧಿ ಆಗ್ಬೇಕಾ ಮೋದಿ ಆಗ್ಬೇಕಾ? ಮೋದಿನೇ ಮೇಡಮ್. ಯಾಕೆ? ನಿಮ್ಗೆ ಏನ್ ಅನ್ಸುತ್ತೆ? ನಿಮ್ಗೆ ಯಾಕೆ ಮೋದಿ ಆಗ್ಬಾರ್ದು, ನಿಮ್ಗೆ ಯಾಕೆ ರಾಹುಲ್ ಗಾಂಧಿ ಆಗ್ಬಾರ್ದು? ನಾವು ನಿಮ್ಮ ಒಪಿನಿಯನ್ ಕೇಳಿದ್ರೆ ನಿಮ್ಮ ಮನಸ್ಸಿನ ಪ್ರಕಾರ ನಿಮ್ಗೆ ಯಾರಾದ್ರೆ ಒಂದು ದೇಶವನ್ನ ನಡ್ಸ್ಕೊಂಡು ಹೋಗ್ಬೋದು ಅಂತ ಹೇಳ್ತೀರಾ? ಅವ್ರು ಮೋದಿನೇ. ಏನ್ ಅಭಿವೃದ್ಧಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ? ನೋಡಿ ಮೇಡಮ್, ನೀವೇ ಕಂಪೇರ್ ಮಾಡ್ಕೊಳ್ಳಿ. 10 ವರ್ಷ ಬ್ಯಾಕ್ ನಮ್ ಇಂಡಿಯಾ ಹೆಂಗಿತ್ತು, 10 ವರ್ಷ ಆದ್ಮೇಲೆ ಹೆಂಗಿದೆ. ಜನ ಮಾತಾಡ್ತಾರೆ GST ಪ್ರಾಬ್ಲಮ್, ಆ ಪ್ರಾಬ್ಲಮ್, ಈ ಪ್ರಾಬ್ಲಮ್. ಮಾತಾಡಕ್ಕೆ ಏನ್ ಕಾಸು ಕೊಡ್ಬೇಕಾ? ಎಲ್ಲರೂ ಮಾತಾಡ್ತಾರೆ. ಇವಾಗ ನನಗೂ ಏನ್ ಕಾಸು ಕೊಡ್ತಾ ಇಲ್ಲ, ಮಾತಾಡ್ತಾ ಇದೀನಿ ನಾನು. ಹಂಗೆ ನೀವು ಮೋದಿ ಮಾಡೋ ಕೆಲಸ ಮಾಡೋದ್ರ ಮೇಲೆ ತಾನೇ ಗಮನಿಸ್ತಾ ಇದ್ದೀರಾ. ನೀವು ಕೆಲಸ ಮಾಡ್ತಾ ಇದಾರೆ ಅವರು, ಕೆಲ್ಸಕ್ಕೆ ತಾನೇ ಇಂಪಾರ್ಟೆಂಟ್ ಕೊಡೋದು. ಎಲ್ಲಾರು ಕೆಲಸ ಮಾಡ್ತಿದಾರೆ ಅವ್ರು ಅಷ್ಟೇ. ಈಗ ಮೋದಿ ಅವ್ರು ಬರೀ ದೇಶ ಸುತ್ಕೊಂಡಿದ್ದಾರೆ, ಏನು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ. ನೀವೇನ್ ಹೇಳ್ತೀರಾ? ಮೇಡಮ್, ದೊಡ್ಡವ್ರೊಂದ್ ಗಾದೆ ಹೇಳಿದಾರೆ, ಕೇಳಿದಿರಾ ಎಲ್ಲಾರು? ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ಹೇಳಿದ್ದಾರೆ. ಎಲ್ಲಾರು ಜನರ ಜೊತೆ ಇಂಟ್ರಾಕ್ಟ್ ಮಾಡೇನೆ ನಮಗೂ ನಾಲೆಜ್ ಸಿಗೋದು. ನಾನ್ ನಿಮ್ಮ ಹತ್ರ ಮಾತ್ರ ನಿಮ್ಮಿಂದ ನಮಗ್ ನಾಲೆಜ್ ಸಿಗುತ್ತೆ, ನಮ್ಮಿಂದ ನಿಮಗ್ ನಾಲೆಜ್ ಸಿಗುತ್ತೆ. ಗಿವ್ ಅಂಡ್ ಟೇಕ್ ಪಾಲಿಸಿ ಇದು. ಒಬ್ರೇ ಕುತ್ಕೊಂಡು ಏನ್ ಇಲ್ಲಿ ಕೂತ್ಕೊಂಡು ಗಂಟೆ ಆಗಲ್ಲ. ಎಲ್ಲಾರು ಕುತ್ಕೊಂಡ್ ಮಾಡ್ರೆ, ದೇಶ ಓದಿ ನೋಡ್ರೆ ಎಲ್ಲರಿಗೂ ಗೊತ್ತಾಗೋದು. ಈಗ ಮೋದಿ ಅವರು ಇದುವರೆಗೂ ಪ್ರೆಸ್ ಮೀಟ್ ಮಾಡ್ತಾರ, ಸುಮ್ನೆ ಏನ್ ಮಾಡ್ತಿದಾರೆ ಇವರು ಅಂತ ಕೆಲವರು ಕ್ವಶನ್ಸ್ ಅನ್ನ ಹಾಕ್ತಿದ್ದಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅಲ್ಲ, ಇವಾಗ ನೀವೇ ಹೇಳ್ತಾ ಇದೀರಾ ದೇಶ ಸುತ್ತಾ ಇದಾರೆ ಅಂತ. ಪ್ರೆಸ್ ಮೀಟ್ ಮಾಡ್ರೆ ತಪ್ಪಲ್ವಾ? ಹಂಗಾದ್ರೆ ಟೈಮ್ ವೇಸ್ಟ್ ಅಲ್ವಾ? ಕೆಲಸ ಮಾಡೋದು ಇಂಪಾರ್ಟೆಂಟಾ, ಪ್ರೆಸ್ ಮೀಟ್ ಮಾಡೋದು ಇಂಪಾರ್ಟೆಂಟಾ? ಕೆಲಸ ಮಾಡೋದು ಇಂಪಾರ್ಟೆಂಟ್ ಅಲ್ವಾ? ಅಷ್ಟೇ. GST ಬಗ್ಗೆ ಏನ್ ಹೇಳ್ತೀರಾ ಸರ್? ಎಷ್ಟೋ ಜನ ಬಡವರಿಗೆ ತುಂಬಾ ಕಷ್ಟ ಆಗ್ತದೆ ಅಂತೆಲ್ಲ ಹೇಳ್ತಾ ಇದಾರೆ. ನಿಮ್ಗೆ ಅನ್ಸುತ್ತೆ GST ಬಗ್ಗೆ? ಮೇಡಮ್, ಕಷ್ಟ ಇಲ್ದಿರೋ ವಸ್ತು ಪ್ರಪಂಚದಲ್ಲಿ ಯಾವ್ದು ಇಲ್ಲ. ಒಂದ್ ಚೇರ್ ಆದ್ರೂ, ವುಡ್ ಆದ್ರೂ ಅದಕ್ಕೆ ಕಷ್ಟ ಬಂದ್ರೆ ಜೀವನ ಸಿಗೋದು. ಅದಕ್ಕೆ ಕಷ್ಟ ಇಲ್ದಿರೋ ಪ್ರಪಂಚದಲ್ಲಿ ಏನೂ ಸಿಗಲ್ಲ. ಕಷ್ಟಪಟ್ರೇನೆ ಎಲ್ಲಾನು ಆಗೋದು. ಅದಕ್ಕೆ ಎಲ್ಲಾರ್ಗು ಹೇಳೋದನ್ನ ಕಷ್ಟ ಪಡ್ತಾರಕ್ಕೆ ಜೀವನ ಇರೋದು. GST ಹೌದು, ಕಷ್ಟ ಆಗುತ್ತೆ. ಇವತ್ತು ನಾವು ಕಷ್ಟ ನೋಡ್ಕೊಂಡ್ ಕೂತ್ಕೊಂಡ್ರೆ ನಾಳೆ ನಾವು ನಮ್ಮ ಕೈಯಾರೆ ನಾವೇ ಹಾಳು ಮಾಡ್ಕೊಳ್ಳೋದಾಗುತ್ತೆ. ನಮ್ಮ ಯೂತ್ಸ್ಗೆ ನಾವ್ ಹೆಂಗೆ ಫ್ಯೂಚರ್ನ ಕೊಡ್ಬೇಕು ಅಂತ ಅವ್ರು ಡಿಸೈಡ್ ಮಾಡ್ಕೊಂಡಿದ್ದಾರೆ. ಅದ್ರ ಪ್ರಕಾರ ಎಲ್ಲಾರು ಹೋಗಿದ್ರೆ, ಎಲ್ಲಾರು ಇನ್ನು ಬಡವರು ಕೂತ್ಕೊಂಡು ಎಲ್ಲಾರು ಬಡವರಾಗೇ ಇರ್ತಾರೆ. ಒಂದ್ ಸ್ಟೆಪ್ ಮುಂದೆ ಹೋಗಿ ದಾಟಿದ್ರೇನೆ ಎಲ್ಲಾರು ಮುಂದೆ ಹೋಗಕ್ ಆಗೋದು. ಕಷ್ಟಪಟ್ರೆ ಎಲ್ಲರಿಗೂ ಫ್ಯೂಚರ್ ಲೈಫ್ ಇದೆ ಅಂತ ಅರ್ಥ ಆದ್ರೆ. ಈಗ ಬಿಜೆಪಿ ಸರ್ಕಾರನಾಗಿ ಅಥವಾ ಮೋದಿ ಅವ್ರನ್ನಾಗಿ 60-40 ಕಮಿಷನ್ ಸರ್ಕಾರ ಅಂತ ಹೇಳ್ತಾರೆ. ನೀವೇನ್ ಹೇಳ್ತೀರಾ? ಮೇಡಮ್, ನೀವ್ ಹಂಗ್ ನೋಡಕ್ ಹೋದ್ರೆ ನಾನು ಹೇಳ್ತೀನಿ, ರಾಹುಲ್ ಗಾಂಧಿ ಸರ್ಕಾರದಲ್ಲೂ ಇದಕ್ಕಿನ ಡಬಲ್ ಸ್ಕ್ಯಾಮ್ ಮಾಡಿದ್ರು. ಅದಕ್ಕೇನ್ ಹೇಳ್ತೀರಾ ನೀವು? ಅಲ್ಲ, ಅದು ಹೇಳ್ತಾ ಇದೀನಿ ನೋಡಿ ಮೇಡಮ್. ಸ್ಕ್ಯಾಮು ನಮ್ ಕಣ್ಣಿಗೆ ಕಾಣಿಸಿದ್ರೆ ಮಾತ್ರ ಸ್ಕ್ಯಾಮು, ಆಗ್ದಿರೋದೆಲ್ಲ ಸ್ಕ್ಯಾಮು ಅಂತೆಲ್ಲ ಹೇಳಕ್ ಆಗಲ್ಲ. ಕೆಲವು ಸತಿ ನಾವು ನೋಡಿ ವಿಚಾರ ಮಾಡೋದಕ್ಕಿಂತ ಯೋಚನೆ ಮಾಡಿ ವಿಚಾರ ಮಾಡ್ಬೇಕಾಗತ್ತೆ. ಕಣ್ ಮುಂದೆ ನೋಡಿದ್ದು ಕಪ್ಪು ಅಂತ ಇರ್ಬೋದು, ಬಟ್ ಅದ್ರ ಒಳಗಡೆ ಆಗಿರೋ ಪೇನ್ ಏನು ಅಂತ ಅವ್ರಿಗೆ ಗೊತ್ತಿರುತ್ತೆ. ಒಂದ್ ಸರ್ಕಾರ ನಡೆಸ್ಬೇಕು ಅಂತ ಹೇಳಿದ್ರೆ ಅಷ್ಟು ಈಸಿ ಇಲ್ಲ. ಕುತ್ಕೊಂಡ್ ಮಾತಾಡಕ್ಕೆ ಎಲ್ಲರೂ ಕಾಲ ಹಾಕೊಂಡು ಟೀ ಕುಡ್ಕೊಂಡು ಮಾತಾಡ್ತಾರೆ, ಇವ್ರು ಹಂಗಂತೆ ಹಿಂಗಂತೆ ಅಂತ. ಅದೇ ಕಷ್ಟ ಗೊತ್ತಾಗತ್ತೆ ಅವಾಗ. ಈಗ ಮೋದಿ ಅವರು ಒಂದು ಸರ್ದಾರ್ ವಲ್ಲಭಭಾಯಿ ಸ್ಟ್ಯಾಚು ಆಗಿರ್ಬೋದು, ಕೆಂಪೇಗೌಡ ಸ್ಟ್ಯಾಚು ಆಗಿರ್ಬೋದು, ಅಷ್ಟು ಕೋಟಿ ಖರ್ಚು ಮಾಡಿ ಒಂದು ಅದನ್ನ ಬಿಲ್ಡ್ ಮಾಡೋ ಬದಲು, ಅದನ್ನ ಸ್ಟ್ಯಾಚುನ ಪ್ರತಿಮೆಯನ್ನ ಉದ್ಘಾಟನೆ ಮಾಡೋ ಬದಲು ಬಡವರಿಗೆ ಅದನ್ನ ಇನ್ವೆಸ್ಟ್ ಮಾಡ್ಬೋದಿತ್ತಲ್ಲ ಅಂತ ಕೆಲವರು. ಏನ್ ಇನ್ವೆಸ್ಟ್ ಮಾಡ್ತೀರಾ ಬಡವರಿಗೆ? ಇವಾಗ ಬಡವರಿಗೆ ಅದನ್ನ ಕೊಟ್ಟಿದ್ರೆ ಏನೋ ಒಂದು ವೆಲ್ಫೇರ್ ಲೆವೆಲ್ ಇಂದ ಇನ್ನೊಂದ್ ಸ್ವಲ್ಪ. ಏನ್ ವೆಲ್ಫೇರ್ ಅಂದ್ರೆ ಏನು? ಈಗ ಅವ್ರ ಬಡವರಾಗಿರೋರು ಏನೋ ಒಂದು ಸ್ಟ್ಯಾಂಡರ್ಡ್ ಗೆ ಅವ್ರ ಮನೆ ಆದ್ರೂ, ಇವಾಗ ಎಷ್ಟೋ ಜನಕ್ಕೆ ಮನೆ ಇರೋದಿಲ್ಲ, ತಿನ್ನೋದಕ್ಕೆ ಇರೋದಿಲ್ಲ. ಅಂತವ್ರಿಗೆ ಏನೋ ಒಂದು ಅಕೌಂಟ್ ಹಾಕಿದ್ರೆ ಅವ್ರ ಏನೋ ಒಂದು ಯೂಸ್ಫುಲ್. ಹಂಗಾದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಅದೆಲ್ಲ ಮಾಡಿದಾರೆ ನೀವ್ ಹೇಳ್ತಾ ಇದೀರಾ? ನಾನ್ ಜಸ್ಟ್ ಅಲ್ಲ, ಗೊತ್ತಾಯ್ತು. ನಾನ್ ನಿಮ್ಮನ್ ಕಾಂಗ್ರೆಸ್ ಗೌರ್ಮೆಂಟ್, ನೀವು ಜನರಲ್ ಪಬ್ಲಿಕ್ ಅಲ್ವಾ ಅಲ್ಲ ನೀವು. ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲಿ ಅದೇ ಕೆಲಸ ಮಾಡ್ಬೋದಾಗಿತ್ತಲ್ಲ, ಅವ್ರ ಏನಕ್ಕೆ ಮಾಡಿಲ್ಲ? ಹಂಗಾದ್ರೆ ನಾನು ಯಾರನ್ನು ತಾರತಮ್ಯವಾಗಿ ನೋಡ್ತಾ ಇಲ್ಲ. ಅವರು ಕೆಲಸ ಮಾಡಕ್ಕೆ ಬಂದಿರೋದು, ಇವರು ಕೆಲಸ ಮಾಡಕ್ಕೆ ಬಂದಿರೋದು. ನೀವು ಮೋದಿ ಬಗ್ಗೆ ಕೇಳಿದ್ರೆ ಫ್ಯಾಕ್ಟ್ ಮಾತಾಡ್ತಾ ಇದ್ದೀನಿ ನಾನು ಅಷ್ಟೇ. ಅವ್ರ ಸರ್ಕಾರದಲ್ಲಿ ಇದಕ್ಕಿಂತ ಜಾಸ್ತಿ ಮಾಡಿದ್ರಲ್ಲ. ಇವ್ರದ್ದು ಎಷ್ಟು 2001 ಇಂದ ಬಿಜೆಪಿ ಸರ್ಕಾರ ಬಂದಿರೋದಲ್ವಾ? ಅದಕ್ಕಿಂತ ಮುಂಚೆ 75 years ಏನ್ ಮಾಡಿದ್ರು? ಎಷ್ಟು ಬಡವರು ಇದ್ರು ಅವಾಗ? ಆವಾಗಿನ ಪಾಪ್ಯುಲೇಷನ್ ಆವಾಗ್ಲೂ ಬಡವರಿದ್ದು, ಇವಾಗಿನ ಪಾಪ್ಯುಲೇಷನ್ ಇವಾಗ್ಲೂ ಬಡವರಿದ್ದಾರೆ. ಬಡವರು ಗೌರ್ಮೆಂಟ್ ಬಂದ್ ಮಾಡೋದಲ್ಲ, ಬಡವರು ಮುಂದೆ ಇದ್ದು ನಾನೇನ್ ಮಾಡ್ಬೇಕು ಅಂತ ಅವ್ರು ಡಿಸೈಡ್ ಮಾಡ್ಕೋಬೇಕು ಫಸ್ಟ್. ಒಟ್ಟಾರೆಯಾಗಿ ಏನ್ ಹೇಳ್ತೀರಾ? ಈಗ ಮೋದಿ ಅವ್ರು ಮತ್ತೆ ಬರೋದ್ರಿಂದ ಏನ್ ಅಭಿವೃದ್ಧಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ನೀವು? ನನ್ ಕೇಳಿದ್ರೆ ಮೇಡಮ್, ಫಸ್ಟ್ ಎಕ್ಸ್ಪೆಕ್ಟೇಷನ್ ಬಿಟ್ಬಿಡಿ. ಕೆಲ್ಸ ಆಗ್ತಿದ್ದಂಗೆ ಅವ್ರು ಮಾಡ್ತಾ ಇರ್ತಾರೆ, ನೀವೇ ನೋಡ್ಕೊಂಡು ಹೋಗ್ತೀರಾ. ನಾಳೆ 100 ರೂಪಾಯಿ ಬೇಕು ಅಂದ್ರೆ ನಮ್ಗೆ ಯಾರು 100 ರೂಪಾಯಿ ಕೊಡಲ್ಲ. ಇಲ್ಲಿ ನಾವೇ ದುಡ್ಡು ಸಂಪಾದನೆ ಮಾಡ್ಕೋಬೇಕಿಲ್ಲ. ನಾವು ಯಾರೋ ಕೊಡ್ತಾರೆ ಮಾಡ್ತಾರೆ ಅನ್ನೋದು ತಪ್ಪು. ಅವ್ರು ಮಾಡ್ತಾ ಇದಾರೆ ಅವ್ರ ಕೆಲ್ಸ. ಅವ್ರ ಕೈಲಾಗಿ ಕ್ಯಾಬಿನೆಟ್ ಅಪ್ರೂವ್ ಮಾಡ್ಬೇಕು ಅಂತಾರೆ, ಕ್ಯಾಬಿನೆಟ್ ಅಪ್ರೂವ್ ಮಾಡ್ಕೊಂಡು ಎಷ್ಟು ದಿನ ಅಂತ ವೇಟ್ ಮಾಡ್ಕೊಂಡು ಕುತ್ಕೊಂಡಿರ್ತಾರೆ. ಬಡವರಾಗಿರ್ಬೇಕು ಅಂತ ಹೇಳಿದ್ರೆ ಬಡವರೇ ಮುಂದೆ ಬರ್ಬೇಕು. ಅವ್ರು ಬೆಳಿಬೇಕು ಅಂತ ಹೇಳಿದ್ರೆ ಬೇರೆ ಯಾರು ಬಂದ್ ಬೆಳ್ಸಲ್ಲ, ನಾವೇ ಬೆಳಿಬೇಕಿಲ್ಲ.